ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಅದೆಲ್ಲ ಅಲ್ಲ, ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಕೇಳಬೇಕು. ಹೊರಗಡೆ ಕಾಯ್ತಾ ಇರೋ ಎಲ್ರೂ ದಯವಿಟ್ಟು ಮನೆಗೆ ಕಳಿಸ್ಬಿಡಿ ಪ್ಲೀಸ್. ನನ್ನನ್ನು ನೋಡ್ಕೊಳ್ಳೋದಕ್ಕೆ ನೀವಿದ್ದೀರಾ, ನರ್ಸ್ ಇದ್ದಾರೆ, ಡ್ಯಾಡಿನೂ ಇದ್ದಾರೆ. ಇನ್ಯಾರು ಬೇಕು, ಇನ್ನೇನು ಬೇಕು ಹೇಳಿ? ನೀವು ಹೇಳೋದೇನೋ ಸರಿ, ಆದರೆ ಅವ್ರ ಹೋಗಿ ಹೆಂಗೆ ಹೇಳೋದು ಮೇಡಮ್ ಅವರೇ? ಹೇಗೆ ಹೇಳೋದು ಅಂದರೆ ಹೇಗಾದರೂ ಹೇಳಿ ಅವ್ರನ್ನೆಲ್ಲ ಮನೆಗೆ ಕಳಿಸಿ. ಅಷ್ಟೊಂದು ಜನ ನನಗೋಸ್ಕರ ಹೊರಗಡೆ ಕಾಯ್ತಾ ಇದ್ದಾರೆ ಅಂದರೆ ನನಗೆ ತುಂಬ ಮುಜುಗರ ಆಗುತ್ತೆ. ಪ್ಲೀಸ್. ಅಯ್ಯೋ ಐಸು ಮೇಡಮ್ ಅವರೇ, ನೀವು ಯಾಕೆ ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊತಾ ಇದ್ದೀರಾ? ಹೊಸಿ ಆರಾಮಾಗಿ ಮನಿಕ ಬರ್ದಾ? ಅಲ್ಲ ಗೌಡ್ರೆ, ಅದು ಮೇಡಮ್ ಅವರೇ ಬಿಟ್ಬಿಡಿ ಅದನ್ನು. ನೋಡಿ, ಈಗ ಯಾರಿಗೂ ಹಟ್ಟಿಗೆ ಹೋಗೋಕ್ಕೆ ಮನಸ್ಸಿಲ್ಲ. ಗೌಡ್ರೆ, ಅಲ್ಲಿ ಮನೇಲಿ ಮಾವಯ್ಯ ಒಬ್ಬರೇ ಇದ್ದಾರೆ. ಅಟ್ಲೀಸ್ಟ್ ಇಂದುನ ಮಹೇಶನ ಊರಿಗೆ ಕಳಿಸ್ಕೊಡಿ ದಯವಿಟ್ಟು. ನೀವು ಕೈ ಮುಗಿತು ಮೇಡಮ್ ಅವರೇ, ಸುಧಾರಿಸ್ಕೊಳ್ಳಿ ಹೇಳ್ತೀನಿ. ಅಲ್ಲ ಮೇಡಮ್ ಅವರೇ, ನೀವು ಯಾಕೆ ಹಿಂಗೆ ಹಠ ಮಾಡ್ತಾ ಇದ್ದೀರಾ ಅನ್ನೋದೇ ಗೊತ್ತಾಯ್ತಿಲ್ವಲ್ಲ. ಸರಿ, ನಿಮ್ಮ ಮನೆ ಕಳಿ, ನಾನು ಈಗಲೇ ಹೋಗಿ ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ, ಆಯಿತಾ? ಅವ್ರು ಹೋಗಲೇಬೇಕು ಕೊಡ್ರೆ. ಶತ್ರುಗಳು ಆದಷ್ಟು ದೂರ ಇರಬೇಕು. ಎತ್ತರಕ್ಕೆ ಇದ್ರೆ ಇರೋ ಆಯಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ನಾನು ನಿಮಗೆ ಇದನ್ನೆಲ್ಲ ಹೇಗೆ ಹೇಳಲಿ? ಅತ್ತೆ, ನಿಮ್ಗೆ ಚಾ ಮಾಡ್ಕೊಡ್ಲೇನ್ರಿ? ಅತ್ತೆ, ಯಾಕ ದೇವ್ರನ್ನ ನುಂಗೋಂಗ್ ನೋಡಕತ್ತೀರಿ? ಇರ್ಲಿ ಬಿಡ್ರಿ ಅತ್ತೆ, ಇವ ದೇವ್ರಲ್ಲ, ಕಲ್ಲಿದ್ದಂಗಿವ. ಇವಂಗ ಯಾರಿಗೆ ಏನು ಕೊಡ್ಬೇಕು ಅನ್ನೋದು ಗೊತ್ತೈತಿ. ಅವ ಕೇಳಿದ್ದೇನೂ ಕೊಡಂಗಿಲ್ಲ. ಇವ ಕೊಡಂಗಿಲ್ಲ, ನೀವು ಬಿಡಂಗಿಲ್ಲ. ತುಸೋ ಸುಮ್ಮನೆ ನಿಂದ್ರು ಬಾಗಿ. ಈ ಬೀಸೋ ಗಾಳಿನೂ ಉರಿಯೋ ದೀಪನೂ ನೋಡ್ತಾ ಇದೆಯಲ್ಲ, ಒಳ್ಳೇದು ಮಾಡೋ ಶಿವನೇ ಅಂತ ಈ ದೀಪ ಹಚ್ಚಿಟ್ಟೆ. ಆದ್ರೆ ಈ ಗಾಳಿ ಜೋರಾಗಿ ಬೀಸಕ್ಕತ್ತಿತ್ತು ನೋಡು, ದೀಪಕ್ಕೆ ಉರಿಯೋ ಆಸೆ, ಆ ಗಾಳಿಗೆ ದೀಪನ ಕೆಡಿಸೋ ಆಸೆ.
ಈ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ನೋಡ್ಕೋತಾ ಕುಂತೀನಿ. ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ, ದೀಪನೇ ಗೆದ್ಬಿಡ್ತು. ಅತ್ತಿ ಯಾಕೆ ಹಿಂಗೆ ಮಾತಾಡಕತ್ತೀರಿ? ಭಾಗಿ, ಈ ದೀಪ ಬೇರೆ ಯಾರೂ ಅಲ್ಲ, ನಮ್ಮ ಚಿತ್ತಿನ ಅಂತ ಅನ್ಕೋತಾ ಇದ್ದೀನಿ. ಹೌದು ಭಾಗಿ, ನಾನು ಆಗಿಂದ ನೋಡ್ಕೋತಾ ಕುಂತೀನಿ. ಈ ದೀಪ ಈಗ ಆರ್ತೈತಿ, ಆಗ ಆರ್ತೈತಿ ಅಂತ. ಆದ್ರೆ ಈ ದೀಪ ಆಗ್ನಿಂದ ಉರಿತಾನೆ ಐತಿ. ನಮ್ಮ ಚಿತ್ತಿ ಬದುಕು ಹಿಂಗೇನಾ? ಪೂರ್ತಿ ಉರಿತೈತೆ, ಆರೋದಿಲ್ಲ ಬಿಡು. ನಂಗೀಗ ನಂಬಿಕೆ ಬರ್ಲಿಕ್ಕತ್ತೈತಿ. ಅಂದ್ರ ಅವಳಿಗೆ ಈಗಲೇ ಲಗ್ನ ಮಾಡೋದು ಅಂತ ನಿಶ್ಚಯ ಮಾಡೀನಿ. ಅತ್ತೆ ಏನ್ ಮಾತು ಅಂತ ಹೇಳಕತ್ತೀರಿ ನೀವು? ನಮ್ಮ ಚಿತ್ತಿ ವಿಚಾರ ಎಲ್ಲಾರ್ಗೂ ಗೊತ್ತೈತಿ. ಇಂಥದ್ರಾಗ ಯಾರು ಬಂದು ಲಗ್ನ ಆಕಾರ ಹೇಳ್ರಿ? ಯಾಕೆ ಬರ್ವಲ್ರು? ಬರ್ತಾರ. ಯಾರೋ ಒಬ್ಬ ರಾಜ್ಕುಮಾರ ಬಂದು ಅವಳ ಕೈ ಹಿಡಿತಾನ. ಅತ್ತೆ ಇದ್ದಕ್ಕಿದ್ದಂಗ ಯಾಕೆಂತ ನಿರ್ಧಾರ ಮಾಡಿದ್ರಿ ನೀವು? ಯಾಕೆ ಮಾಡಬಾರ್ದು ಅಂತೀನಿ. ನಾನು ಮೊದಲ ಯೋಚನೆ ಮಾಡಬೇಕಿತ್ತು. ಅತ್ತೆ ಇದು ಆಗೋ ಮಾತು ಅಂತೀರಾ? ಇದಕ್ಕೆ ಚಿತ್ತಿ ಒಪ್ತಾಳ? ಮಂದಿ ಒಪ್ತಾರ? ಏ ಬಾಗಿ, ನೀ ಸುಮ್ಕ ನಿಂದ್ರು. ಆಕಿ ಲಗ್ನ ಮಾಡೋದು ನನ್ನ ಜವಾಬ್ದಾರಿ ಐತಿ, ತಿಳಿತಲ್ಲೋ? ನಾ ತೀರ್ಮಾನ ಮಾಡಿದ್ಮೇಲೆ ಮುಗೀತು. ವಾಣಿ ಹೇಳಿದ್ರಾಗ ಖರೇನ ಐತಿ. ಆಕಿ ಸಂಸಾರದಾಗ ಎಲ್ಲ ಸುಖನೂ ನೋಡ್ಲಿಕ್ಕ ಬೇಕು. ಆಕಿ ಅದೃಷ್ಟ ಕೆಟ್ಟಿತ್ತು ಅಂದ್ರ, ನಮ್ಮ ಅದೃಷ್ಟ ಚಲೋ ಇತ್ತಂದ್ರ ಆಕಿ ಒಂದು ಕೂಸ ಹೆತ್ಕೊಟ್ಟು ಹೋಗ್ತಾಳ ಬಿಡು. ಆ ಮಗುನಾಗ ನಮ್ಮ ಚಿತ್ತಿನ ಕಂಡ್ಕೊಳ್ಳೋಣ. ಈ ಕನಸು ನನ್ನ ಕಣ್ ತುಂಬಾನು ಐತಿ. ಭಾವ, ಯಾಕೆ ಸಪ್ಪಗಿದ್ದೀರಾ? ಐಶ್ವರ್ಯಕ್ಕ ಏನಾದರೂ ಹೇಳಿದ್ರಾ? ಹ್ಞೂ ಕಣವ, ಹೇಳಿದ್ರು. ನಿಮ್ಮನ್ನು ಅಟ್ಟಿಗೆ ಕಳಿಸ್ಬಿಡು ಅಂತ ಹೇಳಿದ್ರು. ಇಂದು ಅದು ಯಾಕೋ ಗೊತ್ತಿಲ್ಲ ಕಣವ, ನೀವಿಲ್ಲಿರೋದ್ರಿಂದ ಐಸು ಮೇಡಮ್ ಅವ್ರ ಮನಸ್ಸಿಗೆ ಸಹನೆ ಕಸಿವಿಸಿ ಆಯ್ತೈತೆ. ಅವ್ರಿಗೇನೋ ಒಂಥರ ಸಮಾಧಾನನೇ ಇಲ್ಲ ಕಣವ. ನೋಡಿ, ನೀವೆಲ್ಲ ಅಟ್ಟಿಗೆ ಹೊಂಟೋಗಿ, ನಾನು ಇಲ್ಲೇ ಇದ್ದು ಅವ್ರನ್ನ ಸಂದಾಗ ನೋಡ್ಕೋತೀನಿ. ಅಂದರೆ ಐಶ್ವರ್ಯ ಅಲ್ಲಿ ಏನು ನಡೀತು ಅಂತ ಅಣ್ಣಂಗೆ ಹೇಳ್ತಾ ಇಲ್ಲ ಅಂತ ಆಯಿತು. ಯಾಕೆ ಬಾವ, ನಾವಿದ್ರೆ ಇಲ್ಲೇನಾಗುತ್ತೆ? ನಿಮ್ಮ ಜೊತೆಗಿದ್ರೆ ನಮಗೂ ಒಂದೇನೋ ಸಮಾಧಾನ. ನಾವು ಮನೆಗೆ ಹೋಗಾದ್ರೂ ಏನು ಮಾಡೋದಿದೆ? ಪದೇ ಪದೇ ಅದನ್ನೇ ಮಾತಾಡಬೇಡ ಕಣವ. ನೋಡು, ನಾನು ಅವ್ರಿಗೆ ನಿಮ್ಮನ್ನೆಲ್ಲ ಅಟ್ಟಿಗೆ ಕಳ್ಸ್ಬಿಟ್ಟು ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟು ಬಂದೀನಿ. ಯಾಕಳ್ಳಿ ಅಂದರೆ ನಾವಿಲ್ಲಿದ್ರೆ ಅವಳಿಗೇನು ತೊಂದರೆ ಅಂತೆ? ಅಯ್ಯಯ್ಯೋ, ನಿಮ್ಗೇನು ಹೇಳಲಿಲ್ಲ ಅತ್ಯವ. ಇಂದುಗೂ ತಮ್ಮ ಹಿಂಗೂ ಹೇಳಿದ್ದು. ಅದೇ ನನಗೂ ಅರ್ಥ ಆಯ್ತಿಲ್ಲ. ಐಸು ಮೇಡಮ್ ಅವರು ಯಾವತ್ತೂ ಹಿಂಗೆಲ್ಲ ಹೇಳ್ದವ್ರೆ ಅಲ್ಲ. ಆದರೆ ಇವತ್ತು ಯಾಕೆ ಹಿಂಗೆ ಹೇಳ್ತಾವ್ರೆ ಅಂತಲೇ ಗೊತ್ತಾಯ್ತಿಲ್ಲ. ಆಯ್ತಣ್ಣ, ಒಟ್ಟಿನಲ್ಲಿ ಅವ್ರು ಚೆನ್ನಾಗಿರಬೇಕು. ಅವ್ರ ಮನಸ್ಸಿಗೆ ಏನು ಸರಿ ಅನಿಸುತ್ತೋ ಹಾಗೆ ಮಾಡೋಣ. ಕಳಿಸ್ಬಿಡಿ ಅಂತ ಹೇಳಿದಾರೆ ತಾನೆ, ಕಾರಣ ಏನು ಅಂತ ಹೇಳಿಲ್ಲ. ಬೇಕಾಗಿಲ್ಲ ಅಣ್ಣ. ಇಂದು ನಡಿ ಹೋಗೋಣ. ಏಯ್, ಹೇಳಿದ್ದು ಕೇಳಿಸ್ತಿಲ್ವಾ?
ಅಣ್ಣ ಹೇಳ್ತಾ ಇದ್ದಾನೆ, ಅದಕ್ಕೆ ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಇನ್ನು ಯಾರ ಹತ್ರ ಹೇಳ್ಸ್ಕೋಬೇಕು ಅಂತ ಕಾಯ್ತಿದ್ಯಾ? ನಡಿ ಮನೆಗೆ. ಇಲ್ಲ ಇಲ್ಲ, ನಾನು ಎಲ್ಗೂ ಬರೋದಿಲ್ಲ. ನಾನು ಇಲ್ಲೇ ನಿಮ್ಮೆಲ್ಲರ ಕಣ್ಣೆದ್ರಿಗೆ ಇರ್ತೀನಿ. ಈಗಾಗಲೇ ಭಾವ ನನ್ನ ಮೇಲೆ ಏನೇನೋ ಇಲ್ಲದೆ ಇರೋ ಅಪವಾದ ಮಾಡಿದ್ದಾರೆ. ನನ್ಗೆ ಆ ನೋವಿಗಿಂತ ಹೆಚ್ಚಾಗಿ ಅವ್ರ ನೋವು ಅನುಭವಿಸ್ತಾ ಇದ್ದಾರಲ್ಲ, ಅದನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಯಾರು ಏನೇ ಅಂದ್ಕೊಂಡ್ರು ಪರವಾಗಿಲ್ಲ, ನಾನು ಇಲ್ಲೇ ಇದ್ದು ಐಶ್ವರ್ಯ ಅಕ್ಕನ ನೋಡ್ಕೋಬೇಕು ಅನಿಸ್ತಿದೆ. ದಯವಿಟ್ಟು ನನಗಿದಕ್ಕೆ ಅವಕಾಶ ಮಾಡಿಕೊಡಿ. ನಾನು ನಿಮ್ಮ ಹತ್ರ ಇನ್ನೇನು ಕೇಳೋದಿಲ್ಲ. ಏಯ್, ಅಣ್ಣ ಅಷ್ಟೇ ಹೇಳ್ತಾ ಇದ್ದಾನೆ, ಅವನಿಗೆ ತಿರುಗಿ ಮಾತಾಡ್ತೀಯಾ? ನೀನು ಇವಾಗ ಮರ್ಯಾದೆಗೆ ಬರಲಿಲ್ಲ ಅಂದರೆ ಕೈ ಕಾಲು ಕಟ್ಟಿ ಎತ್ತಾಕೊಂಡು ಹೋಗ್ತೀನಿ. ಇಲ್ಲ, ನೀವು ನನ್ನ ಹೊಡೆದು ಸಾಯಿಸಿದ್ರು ಪರವಾಗಿಲ್ಲ, ನಾನು ಐಶ್ವರ್ಯ ಅಕ್ಕನ ಬಿಟ್ಟು ಬರೋದಿಲ್ಲ. ಅವ್ರು ಪೂರ್ತಿ ಎದ್ದು ಹುಷಾರಾಗಿ ಮನೆಗೆ ಬರೋ ತನಕನೂ ನಾನು ಅವ್ರನ್ನ ಬಿಟ್ಟು ಅಲ್ಗಾಡೋದಿಲ್ಲ. ದಯವಿಟ್ಟು ದಯವಿಟ್ಟು ನನಗೆ ಇಲ್ಲೇ ಇರೋದಕ್ಕೆ ಅವಕಾಶ ಕೊಡಿ ಪ್ಲೀಸ್. ಅಳಿಯಂದ್ರೆ ಹೋಗ್ಲಿ ಬಿಡಿ, ಪಾಪ ಯಾಕೆ ಆ ಹುಡುಗಿಗೆ ಬೇಜಾರು ಮಾಡ್ತೀರಾ? ನಾವೆಲ್ಲರೂ ಇಲ್ಲಿ ಹೊರಗಡೆ ವೇಟ್ ಮಾಡ್ತಿದ್ದೀವಿ ಅಂತ ಐಶ್ವರ್ಯಗೆ ಬೇಜಾರಾಗಿರ್ಬೋದು, ಅದಕ್ಕೆ ಹಾಗೆ ಹೇಳಿರ್ತಾಳೆ. ನೀವೊಂದು ಕೆಲಸ ಮಾಡಿ, ನಾವೆಲ್ಲರೂ ಮನೆಗೆ ಹೊಟ್ಟೋದ್ವಿ ಅಂತ ಅವ್ಳಿಗೆ ಸುಳ್ಳು ಹೇಳಿ ಸಮಾಧಾನ ಮಾಡಿಬಿಡಿ. ಅಲ್ಲ ಅತ್ಯವ, ಇಂಥ ಟೈಮ್ನಲ್ಲಿ ಅವ್ರಿಗೆ ಸುಳ್ಳು ಹೇಳೋದ? ಅದ್ರಲ್ಲಿ ತಪ್ಪೇನಿದೆ ಅಳಿಯಂದ್ರೆ? ಅದೇನು ಮಹಾ ವಿಷಯ ಅಂತ. ಪಾಪ ಆ ಹುಡುಗಿ ಅಳ್ತಾ ಇರೋದು ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತಾ ಇದೆ. ಅವಳಿಗೂ ಆತಂಕ, ನೋವು ಎಲ್ಲ ಇರುತ್ತೆ ಅಲ್ವಾ? ಅವಳನ್ನ ಮಾತ್ರ ದೂರ ಇಟ್ಟು ಮನೆಯವರೆಲ್ಲ ಒಂದು ಕಡೆ ಇದ್ದೀವಿ ಅಂತ ಅವಳಿಗೆ ಅನ್ಸಲ್ವಾ ಹೇಳಿ? ಬೇಡ ಅಳಿಯಂದ್ರೆ, ಅವಳು ನನ್ನ ಜೊತೆ ಇಲ್ಲೇ ಇರಲಿ. ಇಂದು ನೀನು ಅಳ್ಬೇಡಮ್ಮ. ಬರ್ರಿ ಬರ್ರಿ ಬೇಗ. ಏ ಸಣ್ಣೀರ, ಏನ್ ಮಾಡಕತ್ತಿ? ಕಾಣಂಗಿಲ್ಲನ ಚಾಕ್ರಿ ಮಾಡಕತ್ತೀನಿ. ಅದನ್ನ ಆ ಕಡೆ ಹೋಗಿ ನಂಗೆ ಕೂಡ ಬಾ, ಕೆಲಸ ಐತಿ. ನಾ ಒಲೆನವ, ನಂಗೆ ಮಾಡಕ್ ಬೇಕಾದಷ್ಟು ಕೆಲಸ ಐತಿ. ನಿನ್ ಕೂಡ ಆಡ್ಕೊಂಡು ಕೊಂಡ್ಕೊಂಡು ಇರಕ್ ಹಾಕಿಲ್ಲ. ಹಂಗೇನಾದ್ರು ಮಾಡಿದ್ರೆ ನನಗೆ ದಣಿಗಳು ಚರ್ಮ ಸುಲ್ದು ಬಿಡ್ತಾರೆ. ನಾ ಒಲೆನವ. ಸಣ್ಣೀರ, ನೀ ನಾ ಕರೆದ್ರು ಬರಲ್ಲ ಅಂತೇನೋ. ಯವ್ವ, ನಾನು ಬಡವ ಕಣವ, ಚಾಕ್ರಿ ಮಾಡೋದು ಬೇಡನ? ಇದು ಕೂಡ ಮುಖ್ಯ ಐತಿ. ನಾವೆಲ್ಲ ಹೊಂಟಿವಿ, ನೀ ನಮ್ ಕೂಡ ಬರ್ಬೇಕಷ್ಟ. ಏನವ, ಎಲ್ಗುಂಟಿ? ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಹುಬ್ಳಿ ಹೊಂಟಿಯನ? ಹಾ, ಹುಬ್ಳಿಯಾಗ ದರ್ಶನ್ದು ಹೊಸ ಪಿಕ್ಚರ್ ರಿಲೀಸ್ ಆಗೈತಿ, ಅದನ್ನ ತೋರ್ಸಕ್ ಕರ್ಕೊಂಡು ಹೊಂಟೀನಿ. ಚಲೋ ಆಗ್ಬಿಡು, ದಣಿಗಳಿಗೆ ಹೇಳಿದ್ಯಲ್ಲ. ಹಂಗಾರೆ ಕಾರ್ನಾಗ ಹೋಗ್ಬರ್ರಿ. ಸಣ್ಣೀರ, ನೀ ಎಲ್ಲದಕ್ಕೂ ಏನಾದ್ರೂ ಹೇಳ್ಬೇಡ. ನಾವೇನು ಹುಬ್ಳಿ ಕಡೆ ಹೊಂಟಿಲ್ಲ, ಬ್ಯಾರೆ ಎಲ್ಲ ಹೊಂಟಿವಿ. ನೀ ಬರ್ತೀಯೋ ಇಲ್ವೋ ಹೇಳ್ ಮತ್ತ. ಇಲ್ಲ ಅಂದ್ರ ಮಕ್ಕಳು ಕೂಡ ನಾ ಒಬ್ಳ ಹೋಗಾಕಿ. ಎಲ್ಗವ, ಎಲ್ಗುಂಟಿರಿ? ನಾವೆಲ್ಲ ನೀರಲ್ಲಿ ಆಟ ಆಡ್ಕೊಂಡು ಬರೋಣ ಅಂತ ನದಿಗೆ ಹೊಂಟಿವಿ. ನಿಲ್ಸಿ ನಿಮ್ ಗದ್ಲನ. ಏನ್ ಮಾತಾಡಕತ್ತಿ ನೀನು? ಚಿಕ್ಕ ಚಿಕ್ಕ ಮಕ್ಳು ಕರ್ಕೊಂಡು ನದಿ ಹತ್ರ ಹೊಂಟಿ ನೀನು. ಇರು, ಅಜ್ಜಮ್ಮಗೆ ಹೇಳ್ತೀನಿ. ಇರು, ಹೋಗ್ಬಿಡು. ಸಣ್ಣೀರ ನಿಲ್ಲು, ನೀ ನನ್ ಕೂಡ ಇದ್ಯಾ ಅಂತ ಹೋಗೋ ವಿಚಾರನ ಗುಟ್ಟಾಗಿ ಹೇಳಿದ್ರ ಅದನ್ನ ಅಜ್ಜಮ್ಮಂಗೆ ಹೇಳ್ತೇನಾ? ಮತ್ತೇನೇನು ಸಣ್ಣ ಸಣ್ಣ ಮಕ್ಳು ಕರ್ಕೊಂಡು ನದಿ ಹತ್ರ ಹೊಂಟಿಯಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹ್ಯಾಂಗ ಆಗ್ತದ? ನೀ ನಮ್ ಜೊತೆ ಇರ್ತೀಯಲ್ಲ. ಸಣ್ಣೀರ ಅಂದ್ರ ನಮ್ಗ ಹನುಮಂತ ಇದ್ದಂಗ. ಇವ ಜೊತೆಗಿದ್ರ ಏನು ಭಯ ಇಲ್ಲ ಅಲ್ವಾ ಮಕ್ಳ? ಸಾಕ್ ನಿಲ್ಸವ, ಯಾಕೆ ನನ್ ಜೀವ ತಿನ್ನಕತ್ತಿ ನೀನು? ಏ ಸಣ್ಣೀರ, ಇವೆಲ್ಲ ಸರಿ ಇರಂಗಿಲ್ಲ. ನೀ ನನ್ ಮಾತ ಕೇಳಂಗಿಲ್ಲೇನಾ? ಹಂಗಲ್ಲವ, ಆಮೇಲೆ ವಿಚಾರ ಗೊತ್ತಾದ್ರೆ ಅಜ್ಜವ್ರು ನನ್ನ ಮೇಲೆ ಸಿಟ್ಟಾಗ್ತಾರೆ. ಅದಕ್ಕೆ ಯಾವ್ದಕ್ಕೂ ಒಂದು ಮಾತು ಹೇಳ್ಬಿಟ್ಬಿಡ್ತೀನಿ ಅಂತ. ಏ ಸಣ್ಣೀರ, ಅವ್ರನ್ನ ಕೇಳಿದ್ರ ಕರ್ಕೊಂಡೋಗು ಅಂತಾರೇನಾ? ನೀ ನಮ್ ಜೋಡಿ ಬರ್ತೀಯೋ ಇಲ್ಲ, ನಾವಂತೂ ಹೊಕ್ಕಿವಿ. ಸಣ್ಣೀರ, ಆತು ಬಿಡ, ಈಗ ನನ್ ಮೇಲೆ ನಿನಗ್ ಪ್ರೀತಿ ಇಲ್ಲ. ಅಯ್ಯೋ ನನ್ನವ್ವ, ಎಂತ ಮಾತಾಡ್ತಿ?
ನಿನ್ನ ಸಂತೋಷನೇ ನನ್ನ ಸಂತೋಷ. ಏನಿವಾಗ ನಾನು ನಿನ್ನ ಕೂಡ ನದಿ ಹತ್ರ ಬರಬೇಕೇನೋ? ಬರ್ತೀನಿ ನಡಿಯ. ಆ ದಣ್ಯರು ಹೊಡೆದ್ರು ಸೈ, ಅಜ್ಜವರು ಬೈದ್ರು ಸೈ, ನಾನು ನಿನ್ನ ಕೂಡ ನದಿ ಹತ್ರ ಬರ್ತೀನಿ ನಡಿಯ. ಐಸು ಮೇಡಮ್ ಅವರೇ, ಯಾಕೆ ನೀವು ಸಮಾಧಾನವಾಗಿಲ್ಲ? ನನ್ನ ತವನೇ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದೀರಾ? ಯಾಕೆ ಹಿಂಗೆ ಮಾಡ್ತಿದ್ದೀರಾ ಮೇಡಮ್ ಅವರೇ? ಏನು ಮಾಡಲಿ ಕೊಡ್ರೆ, ಬೇಜಾರಾಗಿದೆಯಲ್ಲ. ಏನೋ ಬೇಸರ ಆಗದ? ಏನು ಮೇಡಮ್ ಅವರೇ ನೀವು ಹಿಂಗೆ ಅಂದ್ಬಿಟ್ರಿ? ನಿಮ್ಮನ್ನು ಖುಷಿಯಾಗಿಡಬೇಕು ಅಂತ ಒಳ್ಳೆ ಗರುಡ್ಗಂಬದ ಥರ ನಿಮ್ಮ ಪಕ್ಕನೇ ಕುಂತೀವಿ, ನೀವು ನೋಡಿದ್ರೆ ಹಿಂಗೆ ಅಂದ್ಬಿಟ್ರಲ್ಲ. ಐಸು ಮೇಡಮ್ ಅವರೇ, ನಿಮ್ಮನ್ನು ಖುಷಿಯಾಗಿಡಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಹೇಳಿ. ಇನ್ನೇನು ಮಾಡೋದು? ನಾನು ಹೇಳಿದ್ದನ್ನು ನೀವು ಕೇಳಲಿಲ್ವಲ್ಲ. ಏನು? ನೀವೇನು ಹೇಳಿದ್ರಿ ಮೇಡಮ್ ಅವರೇ? ನಾನು ಏನು ಹೇಳಿದೆ ಕೊಟ್ರೆ? ಹೊರಗಡೆ ಕಾಯ್ತಿರೋರು ಎಲ್ರೂ ಮನೆಗೆ ಕಳಿಸಿ ಅಂತ ಹೇಳಿರ್ಲಿಲ್ವಾ? ಓ ಅದಾ? ಅದಕ್ಕೆ ನೀವು ಈ ಪಾರ್ಟಿ ಬೇಸರ ಮಾಡ್ಕೊಂಡಿದ್ದೀರಾ? ನಾನೇನು ಮಾಡಲಿ ಮೇಡಮ್ ಅವರೇ? ಅಟ್ಟಿಗೆ ಹೋಗಿ ಹೋಗಿ ಅಂತ ಹೇಳಿದ್ರು ಅವ್ರು ಹೋಯ್ತಾನೆ ಇಲ್ಲ. ಆ ಹಿಂದೂ ಅಂತೂ ನಾನು ಅಟ್ಟಿಗೆ ಹೋಗೋಕ್ಕಿಲ್ಲ ಅಂತ ಅಳ್ತಾ ಕೂತವಳೆ. ನಾನು ಬೇರೆ ನೀನು ಯಾರು ಐಸು ಮೇಡಮ್ ಅವ್ರನ್ನ ಬೆಟ್ಟಕ್ಕೆ ಕರ್ಕೊಂಡು ಹೋಗೋಕ್ಕೆ ಅಂತ ಸಂದಾಗ ಬೈದ್ಬಿಟ್ಟಿದ್ದೀನಿ. ಆದ್ರೂ ನಾನು ಆಟೆಲ್ಲ ಬೈದರು ಪಾಪ ಮೇಡಮ್ ಅವ್ರೆ, ಆ ಹೆಣ್ಮಗ ನಾನು ಅಟ್ಟಿಗೆ ಹೋಗೋಕ್ಕಿಲ್ಲ ಅಂತ ಅಲ್ಲೇ ಅಳ್ತಾ ಕೂತವಳೆ. ಹಂಗಿರೋನಾಗ ನಾನೇನು ಮಾಡಲಿ ಹೇಳಿ? ಅವಳು ಹಾಗೆ ಹೇಳಿದ್ಲು ಅಂತ ನೀವು ಸುಮ್ಮನೆ ಬಂದ್ಬಿಡೋದ? ಅಯ್ಯೋ, ಇನ್ನೇನು ಮಾಡೋಕ್ಕಾಯ್ತದೆ ಐಸು ಮೇಡಮ್ ಅವರೇ? ಬಾರ್ಕೋಲ್ ತಗೊಂಡು ಬಾರ್ಸೋಕ್ಕಾಯ್ತದ? ಅಯ್ಯೋ, ಅವ್ರೇನು ಚಿಕ್ಕ ಮಕ್ಕಳ ಹೇಳಿ? ಪಾಪ ಮೇಡಮ್ ಅವರೇ, ನಿಮ್ಮ ಮೇಲೆ ಏಟೋನ್ ಪಿರುತಿ ಮಾಡಿಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳ್ತಾವ್ರೆ. ಅಂಥವ್ರನ್ನ ಹೋಗು ಅಂತ ಹೇಳೋಕ್ಕಾಯ್ತದ? ಅಯ್ಯೋ, ನಾನೇನು ಮಾಡಲಿ ಹೇಳಿ ಕೊಡ್ರೆ? ನಿಮ್ಮದು ಹಾಲಿನಂಥ ಮನಸ್ಸು, ಅದಕ್ಕೆ ಹುಳಿ ಹಿಂಡಿ ಗಲೀಜು ಮಾಡೋದಕ್ಕೆ ನನಗೆ ಮನಸ್ಸಿಲ್ಲ. ನಿಮ್ಮ ಮನಸ್ಸು ಗಲೀಜಾಗ್ತಾ ಇರೋ ಹಾಗೆ ಮನೆ ವ್ಯವಹಾರನೆಲ್ಲ ಸರಿ ಮಾಡೋಣ ಅಂತ ನಾನು ಇಷ್ಟು ದಿವಸ ಪ್ರಯತ್ನ ಮಾಡಿದೆ. ಆದರೆ ಇವತ್ತು ನಾನೇ ಇಲ್ದಿರೋ ಹಾಗಾಗಿದೆ. ಇನ್ನು ಮುಂದಕ್ಕೆ ನಿಮ್ಮ ಗತಿ ಏನು ಕೊಡ್ರಿ? ಏನು ಮಗಳೇ, ಹೇಗಿದೆಯಾ ಕಂದ? ಅರೆ, ಯಾಕೆ ಇಬ್ಬರು ಪೆಚ್ಚಾಗಿದ್ದೀರಿ? ಎನಿ ಪ್ರಾಬ್ಲಮ್? ಹೌದು ಡ್ಯಾಡಿ, ನಾನು ಗೌಡ್ರ ಹತ್ರ ಏನೋ ಹೇಳಿದೆ, ಅವ್ರು ಆಗಲ್ಲ ಅಂದ್ಬಿಟ್ರು. ಏನು ಹೇಳ್ತಿದ್ಯಮ್ಮ? ನೀನು ಹೇಳಿದ್ದಕ್ಕೆ ಅಳಿಯಂದ್ರೆ ಆಗಲ್ಲ ಅಂದ್ರ? ನೋ ಇಂಪಾಸಿಬಲ್, ನಾನು ನಂಬಲ್ಲ. ಏನು ಅಳಿಯಂದ್ರೆ? ಅಯ್ಯಯ್ಯೋ, ಹಂಗೆಲ್ಲ ಏನೂ ಇಲ್ಲ ಮವ. ಅದು ಅಟ್ಟಿಲಿ ಅಪ್ಪಯ್ಯ ಒಬ್ಬರೇ ಇದ್ದರು, ಅದಕ್ಕೆ ಇಂದೂ ಮಹೇಶನು ಊರಿಗೆ ಕಳಿಸ್ಬಿಡು ಅಂತ ಐಸು ಮೇಡಮ್ ಅವ್ರು ಹೇಳಿದ್ರು. ನಾನು ಹೋಗಿ ಅವ್ರಿಗೆ ಹೇಳ್ದೆ, ಆದರೆ ಅವ್ರು ಹೋಗೋಕ್ಕಿಲ್ಲ ಅಂತ ಅಳ್ತಾ ಕೂತವ್ರೆ. ನಾನು ತಾನೇ ಏನು ಮಾಡಲಿ ನೋಡಿ? ಡ್ಯಾಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಡ್ಯಾಡಿ, ಇವ್ರಿಗೆ ಆ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ನೀವಾದರೂ ಮಾಡಲೇಬೇಕು. ನನಗೋಸ್ಕರ ಈ ಕೆಲಸ ಮಾಡ್ತೀರಾ? ಇಂದು ಮತ್ತು ಮಹೇಶ ಇಲ್ಲೇ ಇದ್ದರೆ ನನಗೆ ಹಿಂಸೆ ಆಗಿ BP ರೇಸ್ ಆಗುತ್ತೆ. ನೀವೇ ಹೇಗಾದರೂ ಮಾತಾಡಿ ಅವ್ರನ್ನ ಇಲ್ಲಿಂದ ಕಳಿಸ್ಬಿಡಿ ಪ್ಲೀಸ್ ಡ್ಯಾಡಿ. ಹೌದೌದು, ನಮ್ಮ ಐಶು ಯಾವತ್ತೂ ಯಾರಿಗೂ ತೊಂದರೆ ಕೊಟ್ಟವಳಲ್ಲ ಅಳಿ ಅಂದರೆ. ಪಾಪ ಈಗ ಅವಳು ಈ ಪರಿಸ್ಥಿತಿನಲ್ಲಿ ಅವಳಿಗೋಸ್ಕರ ಎಲ್ಲರೂ ಹೊರಗಡೆ ಕಾಯ್ತಾ ಕೂತಿದ್ದಾರೆ ಅನ್ನೋದನ್ನು ನೆನೆಸ್ಕೊಂಡು ಅವಳ ಮನಸ್ಸಿಗೆ ಹೀಗೆಲ್ಲ ಆಗೋದು ಸಹಜ ತಾನೆ. ದಯವಿಟ್ಟು ನೀವೇ ಅವ್ರನ್ನೆಲ್ಲ ಕಳಿಸ್ಬಿಡಿ ಅಳಿ ಅಂದರೆ. ಡ್ಯಾಡಿ, ಅವರಿಂದ ಆಗಲ್ಲ ಅಂದಿದ್ದಕ್ಕೆ ತಾನೇ ನಿಮಗೆ ಹೇಳಿದ್ದು. ನೀವು ಮತ್ತೆ ಅವ್ರಿಗೆ ಹೇಳ್ತಾ ಇದ್ದೀರಲ್ಲ. ಕೂಲ್, ನಾನೇ ಮಾತಾಡ್ತೀನಿ. ಬರೀ ಮಾತಾಡೋದೇನು, ನಾನೇ ಅವ್ರನ್ನ ಕಳಿಸ್ಬಿಡ್ತೀನಿ ಬಿಡು. ಒಟ್ಟಿನಲ್ಲಿ ನಮ್ಮ ಮಗಳು ಸಮಾಧಾನವಾಗಿದ್ದರೆ ಅಷ್ಟೇ ಸಾಕು. ಅದಕ್ಕಿಂತ ಹೆಚ್ಚಾಗಿ
ಪೇಷಂಟ್ಗೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗದೇ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಮೊದಲನೇ ಕರ್ತವ್ಯ ಅಲ್ವಾ? ಆಯಿತು ಬಿಡಿ, ನಮ್ಮ ಐಸು ಮೇಡಮ್ ಅವ್ರು ಯಾವುದನ್ನು ಎಳ್ನೆಕಿತ ಕೇಳ್ದವ್ರೆ ಅಲ್ಲ. ಆದರೆ ಈ ವಿಚಾರದಲ್ಲಿ ಯಾಕೆ ಹಿಂಗೆ ಹಠ ಮಾಡ್ತಾವ್ರೆ ಅನ್ನೋದೇ ಗೊತ್ತಾಯ್ತಿಲ್ವಲ್ಲ. ಸತ್ಯ ಹೇಳಕ್ಕಾಗದೇ ಇರೋ ಸಂಕಟ ಕೊಡ್ರೆ ಆ ಇಂದು ಹೆಡೆ ಎತ್ತಿ ಕಚ್ಚೋದಕ್ಕೆ ಹೊರಟಿರೋ ಕಾಳಿಂಗ ಸರ್ಪದ ಥರ ಕಾಣಿಸ್ತಿದ್ದಾಳೆ. ಅದು ಯಾರನ್ನೇ ಕಚ್ಚೋದಕ್ಕೆ ಮುಂಚೆ ಮೊದಲು ದೂರ ಇಡಬೇಕು.